ಗಲ್ಫ್ ಯುದ್ಧ ನಿಲ್ಲುವಂತ ಯಾವ ಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಇನ್ನು ಭಾರತಕ್ಕೆ ಗ್ಯಾಸ್ ಕಂಟಕ ಇದರಿಂದಾಗಿ ಶುರುವಾಗಿದೆ. ತಂದೆ ಸಾವಿನ ಸೇಡು ತೀರಿಸಿಕೊಳ್ಳುವವರೆಗೆ ಬಿಡಲ್ಲ ಅಂತ ಹೇಳ್ತಾ ಇದೆ ಇರಾನ್. ಯುದ್ಧ ನಿಲ್ಲಲ್ಲ ಅಂತ ಇರಾನ್ ಸುಪ್ರೀಂ ಲೀಡರ್ ಹೇಳ್ತಾ ಇದ್ದು, ಹರ್ಮೋಸ್ ಜಲಸಂಧಿ ಓಪನ್ ನಿರ್ಧಾರ ಅನಿಶ್ಚಿತ ಅಂತ ಹೇಳ್ತಿದೆ. ತೈಲ ಹಡಗುಗಳ ಸುಗಮ ಸಂಚಾರ ಸದ್ಯಕ್ಕೆ ಡೌಟ್ ಅಂತ ಹೇಳಲಾಗ್ತಾ ಇದ್ದು, ದಿನದಿಂದ ದಿನಕ್ಕೆ ಗ್ಯಾಸ್ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಗಲ್ಫ್ ಯುದ್ಧಗಳಂತೂ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಹೋಟೆಲ್ ನಡೆಸೋದಕ್ಕೆ ಈಗ ಅಡ್ಡದಾರಿ ಹಿಡಿದಿದ್ದಾರೆ ಕೆಲ ಮಾಲೀಕರು. ಗೃಹ ಬಳಕೆ ಸಿಲಿಂಡರ್ ಬಳಸಿಕೊಂಡು ಅಡುಗೆ ಅನಿಲ ತಯಾರಿಯನ್ನು ಮಾಡ್ತಿದ್ದಾರೆ. ಹೋಟೆಲ್ಗಳಲ್ಲಿ ಅಕ್ರಮವಾಗಿ ಮನೆ LPG ಗ್ಯಾಸ್ ಬಳಕೆ ಮಾಡಲಾಗ್ತಾ ಇದ್ದು, ಯಾದಗಿರಿಯಲ್ಲಿ ಹೋಟೆಲ್ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. 46 ಗೃಹ ಬಳಕೆ ಸಿಲಿಂಡರ್ಗಳನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಹೋಟೆಲ್ನವರಿಗೆ ಬೇರೆ ಯಾವುದೇ ಮಾರ್ಗಗಳು ಕಾಣಸಿಗ್ತಾ ಇಲ್ಲ, ಪರ್ಯಾಯ ಮಾರ್ಗವನ್ನ ಹುಡುಕ್ತಾ ಇದ್ದಾರೆ. ಹಾಗಾಗಿ ಗೃಹ ಬಳಕೆ ಸಿಲಿಂಡರ್ಗಳನ್ನೇ ಅವರು ಬಳಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ರು. ಈ ವಿಚಾರ ತಿಳಿತಾ ಇದ್ದಂತೆ ಅವುಗಳನ್ನು ಸೀಸ್ ಮಾಡಲಾಗಿದೆ. LPG ಗ್ಯಾಸ್ ಬಳಕೆಯ ಅಭಾವ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರೋದ್ರಿಂದಾಗಿ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಸಿಗ್ತಾ ಇದೆ. ಹಾಗಾಗಿ ಏನಾದರೂ ಬೇರೆ ಮಾರ್ಗ ಹುಡುಕ್ಬೋದಾ ಅಂತ ಈಸಿಯಾಗಿ ನೋಡೋದಕ್ಕೆ ಹೋದರೆ ಮನೆಯ ಗ್ಯಾಸ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಕ್ರಮವಾಗಿ ಈ ರೀತಿ ಗ್ಯಾಸ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ, ಗೃಹ ಬಳಕೆ ವಸ್ತುಗಳನ್ನು ಅಂತ ಸೀಸ್ ಮಾಡಿದ್ದಾರೆ ಯಾದಗಿರಿಯ ಹೋಟೆಲ್ನಲ್ಲಿ. 46 ಸಿಲಿಂಡರ್ಗಳನ್ನು ಈಗ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. LPG ಕೊರತೆ ಒಂದು ಕಡೆ ಆದ್ರೆ ಮತ್ತೆ ಉರಿಯುತ್ತಾ ಸೀಮೆ ಎಣ್ಣೆಯ ಸ್ಟವ್. LPG ಕೊರತೆ ಸರಿದೂಗಿಸುವುದಕ್ಕೆ ಹೆಚ್ಚುವರಿಯಾಗಿ ಸೀಮೆ ಎಣ್ಣೆಯನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಸೀಮೆ ಎಣ್ಣೆ ವಿತರಣೆ ಸ್ಥಗಿತವಾಗಿದ್ದು, ಆದ್ರೆ ಈಗ ಪಡಿತರ ಅಂಗಡಿಗಳಲ್ಲಿ ಮತ್ತೆ ಸೀಮೆ ಎಣ್ಣೆ ಕೊಡೋದಕ್ಕೆ ಈಗ ಪ್ಲಾನ್ ಏನಾದ್ರು ಮಾಡ್ಕೊಳ್ತಾರ. ಎಲ್ಲ ರಾಜ್ಯಗಳು ಸೇರಿದಂತೆ 48,000 ಲೀಟರ್ ಕೆರೋಸಿನ್, ಹೆಚ್ಚುವರಿಯಾಗಿ 48,000 ಲೀಟರ್ ಸೀಮೆ ಎಣ್ಣೆ ಬಿಡುಗಡೆಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಜಾತಾ ಶರ್ಮಾರಿಂದ ಮಾಹಿತಿ ಸಿಕ್ಕಿದ್ದು, ಪ್ರತಿ ತ್ರೈಮಾಸಿಕದಲ್ಲಿ 1 ಲಕ್ಷ ಲೀಟರ್ ಹಂಚಿಕೆಯನ್ನು ಮಾಡ್ತಾ ಇದ್ವಿ. ಈಗ 48,000 ಲೀಟರ್ ಸೀಮೆ ಎಣ್ಣೆ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮತ್ತೆ ಈಗ ಕೆರೋಸಿನ್ ಮೂಲಕವಾಗಿ ಅಡುಗೆಯನ್ನ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಯಾಕಂದ್ರೆ LPG ಗ್ಯಾಸ್ ಕೊರತೆ ಈಗಾಗಲೇ ತಲೆದೋರಿದ್ದು, ಯಾವಾಗ ಅದು ಸರಿ ಹೋಗುತ್ತೋ ಏನೋ ಒಂದು ಕೂಡ ಗೊತ್ತಾಗದಂತಹ ಪರಿಸ್ಥಿತಿ. ಯಾಕಂದ್ರೆ ಯುದ್ಧ ಈಗಲೂ ಕೂಡ ಮುಂದುವರಿತಾನೆ ಇರೋದ್ರಿಂದಾಗಿ ಅದರ ನೇರ ಪ್ರಭಾವ ನಮ್ಮ ರಾಜ್ಯಕ್ಕೂ ಕೂಡ ತಟ್ಟಿದೆ. ಹಾಗಾಗಿ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯಗಳು ಉಂಟಾಗ್ತಾ ಇರೋದ್ರಿಂದಾಗಿ ಆಲ್ಟರ್ನೇಟಿವ್ ಮೆಥಡ್ ಆಗಿ ಕೆರೋಸಿನ್ ಕೊಡೋದಕ್ಕೆ ಈಗ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಪಡಿತರ ಅಂಗಡಿಗಳಲ್ಲಿ ಸೀಮೆ ಎಣ್ಣೆ ಕೊಡೋದಕ್ಕೆ ಸಕಲ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. 48,000 ಲೀಟರ್ ಕೆರೋಸಿನ್ ಹೆಚ್ಚುವರಿಯಾಗಿ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. I mean, this is one side of the picture, but the effort is to make other fuels also available to the consumers. And so, alternate fuel options are being activated to ease pressure on LPG and gas channels. On quarterly basis, Government of India does an allocation of kerosene to the states, and every quarter we are making an allocation of almost 1 lakh kiloliter. Today the order has been released, and another 48,000 kiloliter of kerosene will be released to the state governments. And here again the role of the state government is very crucial in terms of identification of the beneficiaries and also the distribution. Regarding